ರಾಜ್ಯ ಹಣಕಾಸು ಇಲಾಖೆಯ ಮುಂದಿರುವ ಹೊರಗುತ್ತಿಗೆ ನೌಕರರ ನೇರ ಪಾವತಿ ಕಡತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿ ಹಾಕದಿದ್ದರೆ ಜನವರಿ 30ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಹೊರಗುತ್ತಿಗೆ ವಾಹನ ಚಾಲಕರ ಸಂಘದ ಅಧ್ಯಕ್ಷ ದಿನೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಪೌರಕಾರ್ಮಿಕರನ್ನು ಈಗಾಗಲೇ ನೇರ ಪಾವತಿಗೆ ತರಲಾಗಿದೆ. ಆದರೆ ಪೌರಕಾರ್ಮಿಕರೊಟ್ಟಿಗೆ ಸ್ವಚ್ಛತೆಯಲ್ಲಿ ಭಾಗಿಯಾಗುವ ವಾಹನ ಚಾಲಕರು ಹಾಗೂ ಕ್ಲೀನರ್, ನೀರು ಸರಬರಾಜು ಸಹಾಯಕರು ಸೇರಿದಂತೆ 16,794 ಹೊರಗುತ್ತಿಗೆ ನೌಕರರ ನೇರ ಪಾವತಿ ಕಡತ 3ನೇ ಬಾರಿ ಹಣಕಾಸು ಇಲಾಖೆಗೆ ಮಂಡಿಸಲಾಗಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಮಿಕರ ನಡುವಿನ ತಾರತಮ್ಯ ಕೊನೆಗಾಣಲು ಈ ಬಾರಿಯ ಬಜೆಟ್ನಲ್ಲಿ ನೇರ ಪಾವತಿ ಘೋಷಣೆಯಾಗುವಂತೆ ಕಡತಕ್ಕೆ ಅನುಮೋದನೆ ನೀಡಬೇಕು. ಮೀನಾಮೇಷ ಎಸಗಿದಲ್ಲಿ ಮುಖ್ಯಮಂತ್ರಿಗಳೇ ತಾರತಮ್ಯ ಎಸಗಿದಂತಾಗುತ್ತದೆ ಎಂದು ದೂರಿದರು. ಪ್ರಸ್ತುತ ಬಜೆಟ್ನಲ್ಲಿ ಹೊರಗುತ್ತಿಗೆ ನೌಕರರಿಗೆ ನೇರ ಪಾವತಿ ಘೋಷಣೆ ಮಾಡದಿದ್ದರೆ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುವ ಕುರಿತು ಅಗತ್ಯ ಪರಾಮರ್ಶೆ ನಡೆಸಲಾಗುವುದು. ಆದ್ದರಿಂದ ಬಜೆಟ್ನಲ್ಲಿ ಸಕಾರಾತ್ಮಕ ನಿರ್ಧಾರ ಘೋಷಿಸುವಂತೆ ಆಗ್ರಹಿಸಿದರು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ 30ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದಿವಸದ ಮಟ್ಟಿಗೆ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನು ಅಂದರೆ, ನೇರ ಪಾವತಿಗೆ ಕಡತಕ್ಕೆ CM ಅವರ ಸೈನ್ ಬೇಕು. ಆ ಉದ್ದೇಶದಿಂದ ನಮಗೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ವಾಹನ ಚಾಲಕರು, ಹೊರಗುತ್ತಿಗೆ ವಾಹನ ಚಾಲಕರು, ನಗರಸಭೆಯವರು ಪ್ರತಿಯೊಬ್ಬರು ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಇದೇ ಉದ್ದೇಶಕ್ಕೆ ನಮಗೆ ಪೌರಕಾರ್ಮಿಕರ ಮಾದರಿಯಲ್ಲಿ ನಮಗೆ ನೇರ ಪಾವತಿ ಆಗಬೇಕು ಅಂದ್ಕೊಂಡು ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಅವ್ರ ಮುಂದೆ. ಆಮೇಲೆ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಸುಧಾ ನಮಗೆ ವೃಂದದಲ್ಲಿ ಏನು ಒಬ್ಬರಿಗೆ ಪೌರಕಾರ್ಮಿಕರ ಮಾದರಿಯಲ್ಲಿ 100 ಜನಕ್ಕೆ ಒಬ್ಬರಿಗೆ ಏನು ಬಿಡಿದು ಮಾಡ್ತೇವೆ, ನಮ್ಮ ಹೊರಗುತ್ತಿಗೆ ವಾಹನ ಚಾಲಕರಲ್ಲಿ ಅದಿಲ್ಲ. ಅದು ಮಾಡೋಕ್ಕೋಸ್ಕರನೂ ಸುಧಾ ನಾವು ಈ ಬೇಡಿಕೆ ಇಡೋಕ್ಕೆ ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಹೋರಾಟಕ್ಕೆ ನಾವು ಇನ್ನೂ ಬರೀ ಟೆಂಡರ್ ಬೇಸಿಕಲ್ಲೇ ಇದ್ದೀವಿ. ಯಾವುದೇ ಥರ ವಾಹನ ಚಾಲಕರಿಗೂ ಸುಧಾ ಮಾಡಿಲ್ಲ, ಪರ್ಮನೆಂಟ್ ಅವ್ರು ಬಿಟ್ಟು. ಈ ವೃಂದದಲ್ಲಿ ಮಾಡ್ಬೋದು, ನಗರಸಭೆಗಳಲ್ಲಿ ಪುರಸಭೆಗಳಲ್ಲಿ ಅವಕಾಶ ಇದೆ. ಪೌರಕಾರ್ಮಿಕರ ಮಧ್ಯದಲ್ಲಿ ನಗರಸಭೆಗಳಲ್ಲಿ ಈ ಕಮಿಷನರ್ ಗಾಡಿ ಡ್ರೈವರು ಅಧ್ಯಕ್ಷರಿಗೆ ಪ್ರತಿಯೊಬ್ಬರಿಗಿದೆ. ಆ ಥರ ಮಾದರಿಯಲ್ಲಿ ಮಾಡ್ಬೋದು, ಒಬ್ಬರಿಗೆ ಇಬ್ಬರಿಗೆ ಎಲ್ಲರಿಗೂ 100ಕ್ಕೆ ಒಬ್ಬೊಬ್ಬರು ಅಂದ್ಕೊಂಡು. ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ನಾವು ಮಂಡ್ಯ ಜಿಲ್ಲೆಯಲ್ಲಿ. ಒಂದು ಹೆಚ್ಚು ಕಮ್ಮಿ ಒಂದು 200-250 ಜನ ಇದ್ದೀವಿ ಪುರಸಭೆಗಳಲ್ಲಿ ಸೇರ್ಕೊಂಡು. ಇಡೀ ರಾಜ್ಯಾದ್ಯಂತ ನಾವು 16,000 ಚಿಲ್ಲರೆ ಇದ್ದೀವಿ. 16,600 ಚಿಲ್ಲರೆ ಎಲ್ಲ ವಾಹನ ಚಾಲಕರು ಎಲ್ಲ ಒಂದು ದಿವಸ ಹಮ್ಮಿಕೊಂಡು 30ನೇ ತಾರೀಕಿಗೆ ನಾವು ಸ್ಟ್ರೈಕ್ ಮಾಡೋಣ ಅಂದ್ಕೊಂಡಿದ್ವಿ. ಗೋಷ್ಠಿಯಲ್ಲಿ ಪೌರಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜು, ರಾಜು ಗೌಡ, ಚಿನ್ನರಾಜು, ಪುನೀತ್, ವೆಂಕಟಲಕ್ಷ್ಮಿ ಇದ್ದರು. ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅರಣ್ಯ ಪ್ರದೇಶದ ಭೂಮಿಯನ್ನು ಅನ್ಯರಿಗೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಕೆಆರ್ ರವೀಂದ್ರ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮಂಗಲ ತಾಲೂಕಿನಲ್ಲಿ 80,000 ಎಕರೆಗೂ ಹೆಚ್ಚು ಅಕ್ರಮ ಖಾತೆ ಮಾಡಿ ಭೂ ಕಬಳಿಕೆ ನಡೆದಿದೆ. ಈ ಸಂಬಂಧ 8 ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ 2019ರಲ್ಲಿ ದೂರು ಸಲ್ಲಿಸಲಾಗಿದೆ ಎಂದರು. ಪ್ರಕರಣದ ತನಿಖೆ ನಡೆಸಲು ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು. ತಂಡವು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಸುಳ್ಳು ವರದಿ ನೀಡಿ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದ್ದು, ಪ್ರಕರಣವನ್ನು ಲೋಕಾಯುಕ್ತ ಪೊಲೀಸರಿಗೆ ಅಥವಾ ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ಸಿಬಿಐಗೆ ಹೆಚ್ಚು ಪ್ರಕರಣಗಳ ಒತ್ತಡವಿದೆ, ಸಿಬ್ಬಂದಿಯ ಲಭ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ನೀಡಿದ್ದಾರೆ. ಸಿಬಿಐಗೆ ತನಿಖೆ ಮಾಡಲು ಪ್ರಕರಣಗಳಿಲ್ಲವಾಗಿದ್ದು, ಅವರ ಹೇಳಿಕೆ ಸುಳ್ಳಾಗಿದೆ ಎಂದು ಆರೋಪಿಸಿದರು. ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸಿಬ್ಬಂದಿ ರಕ್ಷಣೆಗೆ ಸುಳ್ಳು ವರದಿ ನೀಡಿದ್ದಾರೆ. ಈ ಸಂಬಂಧ ತನಿಖಾ ತಂಡ ಉಪವಿಭಾಗಾಧಿಕಾರಿ ನಂದೀಶ್ ಅವರ ಸುಳ್ಳು ವರದಿಯ ವಿರುದ್ಧ ಲೋಕಾಯುಕ್ತ ಎಡಿಜಿಪಿ, ಮಂಡ್ಯ ಲೋಕಾಯುಕ್ತ ಎಸ್ಪಿ ಅವರಿಗೆ ದೂರು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ನಾಗಮಂಗಲದಿಂದ ಕೇರಳ, ಮೈಸೂರು ಮತ್ತು ಬೆಂಗಳೂರಿಗೆ ದನ, ಎಮ್ಮೆ ಮಾಂಸ ಸಾಗಾಣೆ ಮಾಡಲಾಗುತ್ತಿದೆ. ದಿನನಿತ್ಯ ಸ್ಟೀಲ್ ಬಾಕ್ಸ್, ದೊಡ್ಡ ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ತುಂಬಿಕೊಂಡು ಸಾಗಾಣೆ ಮಾಡಲಾಗುತ್ತಿದೆ. ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರಲು ತೆರಳಿದಾಗ ಪೊಲೀಸರಿಂದ ಧಮ್ಕಿ, ಬೆದರಿಕೆ ಹಾಕಿದ ಘಟನೆ ನಡೆದಿದೆ. ಈ ಸಂಬಂಧ ಜಿಲ್ಲಾ ಪೊಲೀಸ್ ಎಸ್ಪಿ ಕ್ರಮ ವಹಿಸುವಂತೆ ಮನವಿ ಮಾಡಿದರು. ನಾಗಮಂಗಲದಲ್ಲಿ ಭೂ ಕಬಳಿಕೆ ಸಂಬಂಧ ಇಲ್ಲಿಯವರೆಗೆ ನಡೆದ ತನಿಖೆ ಸಂಬಂಧ ಎಸ್ಪಿ ಅವರು ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, ನಕಲಿ ಸಾಗುವಳಿ ಚೀಟಿಗಳನ್ನ ತಯಾರು ಮಾಡಿ, ಇವತ್ತು ಆ ನಕಲಿ ಸಾಗುವಳಿ ಚೀಟಿಗಳನ್ನೇ ಏನು ಮಂಜೂರಾತಿ ವಹಿಗಳಲ್ಲಿ ಸೇರಿಸಿ ಮತ್ತು ಮಂಜೂರಾತಿ ವಹಿನಲ್ಲಿ ಈ ದಾಖಲೆಗಳನ್ನ ಮಧ್ಯ ಬರೆದು ಇವತ್ತು ಸಾವಿರಾರು ಎಕರೆ, ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗಿರುವಂಥ ಹಗರಣನ ಈಗ ಬಯಲಿಗೆ ಬಂದಿದೆ. ಇಲ್ಲಿ
ನಾಗಮಂಗಲ ತಾಲೂಕಿನಲ್ಲಿ ಇನ್ನು 30,000 ಎಕರೆ ಸರ್ಕಾರಿ ಗೋಮಾಳ ಇತ್ತು. ಅದ್ರ ಜೊತೆಯಲ್ಲೇ ಮಂಡ್ಯ ಜಿಲ್ಲೆ ಮಂಡ್ಯ ವಿಭಾಗದಲ್ಲಿ ಪ್ರಾದೇಶಿಕ ವಿಭಾಗ ಲಾಸ್ಟ್ ಪೇಜಿಂದ ಹೇಳ್ಕೊಬರ್ತೀನಿ ಎಷ್ಟು ಎಕರೆ ಇದೆ ಅಂತ. ಪ್ರಾದೇಶಿಕ ವಿಭಾಗ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 1,01,235 ಎಕರೆ ಡೀಮ್ಡ್ ಫಾರೆಸ್ಟು ರಿಸರ್ವ್ ಫಾರೆಸ್ಟ್ ಹೊರತುಪಡಿಸಿ ಇದು ಮಂಡ್ಯ ಜಿಲ್ಲೆ ಅಲ್ಲ, ಮಂಡ್ಯ ಪ್ರಾದೇಶಿಕ ವಿಭಾಗ. ಯಾಕೆಂತ ಹೇಳಿದ್ರೆ ಈಗ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಕಾವೇರಿ ವನ್ಯಜೀವ ವಿಭಾಗಕ್ಕೆ ಒಳಪಡ್ತದೆ, ಆ ಜಾಗ ಇದಕ್ಕೆ ಬರಲ್ಲ. ಮತ್ತು ಬೇರೆ ಬೇರೆ ಜಿಲ್ಲೆಯ ವಲಯಗಳಿಗೂ ಕೂಡ ನಾಮಂಗಲ ತಾಲೂಕು ಫಾರೆಸ್ಟ್ ಸೇರಿದೆ. ಇಲ್ಲಿ ನಾಮಂಗಲ ತಾಲೂಕಿನಲ್ಲಿ 2014ರಲ್ಲಿ ಏನು ಡೀಮ್ಡ್ ಫಾರೆಸ್ಟ್ ಸಂಚಾಲನಾ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿಯಲ್ಲಿ ನಾಮಂಗಲ ತಾಲೂಕಿನಲ್ಲಿ ಒಟ್ಟು 33,284 ಎಕರೆ ಡೀಮ್ಡ್ ಅರಣ್ಯ ಇದೆ. ಇದು ಮೀಸಲು ಅರಣ್ಯ ಹೊರತುಪಡಿಸಿರುವಂಥದ್ದು. 30,000 ಎಕರೆ ಸರ್ಕಾರಿ ಗೋಮಾಳ, 33,284 ಎಕರೆ ಡೀಮ್ಡ್ ಫಾರೆಸ್ಟು, ಮತ್ತು ಕೆರೆ, ಕಟ್ಟೆ, ಕುಂಟೆ, ಖರಾಬ್ಲ್ಯಾಂಡು ಅವು ಪ್ರತ್ಯೇಕ. ಒಟ್ಟು 80,000-90,000 ಎಕರೆ ನಾಗಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇರುವಂಥದ್ದು. ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾವಿರಾರು ಎಕರೆ ಏನು ಹೇಳ್ತಾ ಇದ್ದೀವಿ, ಇದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನು ಒಬ್ಬ ವ್ಯಕ್ತಿ 80 ಎಕರೆ ಒಂದು ಕುಟುಂಬ. ಇವತ್ತು ಕೆಲ ಪತ್ರಕರ್ತರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬ ಪತ್ರಕರ್ತರು 14-18 ಎಕರೆ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಕ್ರಮವಾಗಿ. ಪತ್ರಕರ್ತರು ಕೆಲವರು ಸೇರ್ಕೊಂಡಿದ್ದಾರೆ. ಮತ್ತು ಈ ಹಗರಣವನ್ನು ನಾವು ಈಗಾಗಲೇ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ CBIಗೆ ಕೊಡಬೇಕು ಅಂತ ಹೇಳಿದ್ವಿ. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಾಯುಕ್ತ ಅವರು ಪ್ರತ್ಯೇಕವಾಗಿ ನ್ಯಾಯಮೂರ್ತಿಗಳಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸರು ಸ್ವತಃವಾಗಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಲೋಕಾಯುಕ್ತ ಪೊಲೀಸ್ ವಿಭಾಗದಿಂದ ಈಗ ಪೊಲೀಸು DSP ಚೆಲುವರಾಜರವರು ಮಾಡ್ತಾ ಇದ್ದಾರೆ. ಈಗ ಪೊಲೀಸು ಮೊನ್ನೆ ಏನು ನಾಗರಿಕ ಹಕ್ಕು ಜಾರಿ ನಿರ್ದೇಶನದ ಅಧಿಕಾರಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿ DSP ಅವರು ಗೇಟ್ನಲ್ಲಿ ನಿಂತು ಪತ್ರಕರ್ತರಿಗೆ ಯಾವ ಇಡಿನೂ ಬಂದಿಲ್ಲ ಅಂತೇಳಿ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಈ ಪ್ರಕರಣವನ್ನು ನಿಷ್ಪಕ್ಷವಾಗಿ ತನಿಖೆ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲಿವರೆಗೂ ಇವರು ಒಬ್ಬ ಆರೋಪಿಯನ್ನು ಬಿಟ್ಟರೆ ಇನ್ನು ಯಾವ ಆರೋಪಿಯನ್ನು ಕೂಡ ಬಂಧನ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನು ಕೊಲೆಗಳು ನಡೀತವೆ, ದರೋಡೆ ನಡೀತವೆ, ಅತ್ಯಾಚಾರ ನಡೀತದೆ, ಕಳ್ತನ ನಡೀತದೆ, ಅಂಥ ಪ್ರಕರಣಗಳಲ್ಲಿ 3 ದಿನಕ್ಕೆ ಹಿಡಿದಿದ್ದೀವಿ ಅಂತೇಳಿ SP ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಯಾಕೆ SP ಅವರು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ? ಪ್ರಪಂಚದಲ್ಲಿ ವಿದ್ಯೆಗೆ ಮಹತ್ತರವಾದ ಸ್ಥಾನವಿದ್ದು, ಇದನ್ನರಿತು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಪಟ್ಟು ವ್ಯಾಸಂಗ ಮಾಡಿ ಪಾಲಕರಿಗೆ, ಶಿಕ್ಷಕರಿಗೆ ಕೀರ್ತಿ ತರಬೇಕೆಂದು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿ ತಿಳಿಸಿದರು. ತಾಲೂಕಿನ ಬೆಸಗರಹಳ್ಳಿಯ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಮಾನಸೋತ್ಸವ 2026 ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಡಿ ಕರಡಿಗೌಡ ಸಾಹಿತ್ಯ ರತ್ನ ಪ್ರಶಸ್ತಿ ಹಾಗೂ ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಪ್ರತಿಭೆ ಇದ್ದು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿ ಗಮನ ಸೆಳೆದಿರುವ ಹಲವಾರು ನಿದರ್ಶನಗಳಿವೆ. ಈ ನಿಟ್ಟಿನಲ್ಲಿ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವುದು ಪ್ರಶಂಸನೀಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಮ್ಮೆಲ್ಲರ ತ್ಯಾಗ ಅವರನ್ನು ಸ್ವತಂತ್ರವಾಗಿ ನಿಲ್ಲುವ ಹಾಗೆ ಮಾಡಬೇಕು, ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸುವ ಹಾಗೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣ ಆಗಬೇಕು. ನೀವು ನೀಡುವ ಎಲ್ಲ ಸೌಲಭ್ಯಗಳು ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಬಾರ್ದು, ನಿಮ್ಮ ತಲೆಗೆ ತರುವ ಹಾಗೆ ಮಾಡಬಾರ್ದು, ನಿಮ್ಮ ಘನತೆಗೆ ಕುಂದು ತರುವ ಹಾಗೆ ಮಾಡಬಾರ್ದು ಅಂತ ಭಾಳ ಎಚ್ಚರಿಕೆ ಇಟ್ಕೊಳ್ಳಿ. ಶಿಕ್ಷಣ ಸಂಸ್ಥೆಗಳು ಕಲಿಸ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಓನ್ಲಿ ನಿಮ್ಮ ಉದ್ಯೋಗಕ್ಕೋ ಭವಿಷ್ಯಕ್ಕೋ ಇರ್ಬೋದು. ಆದರೆ ನೀವು ಕೊಡುವ ಹೇಳಿರೋ ಒಂದು ಮಾತನ್ನು ನೋಡಿ ಕಲಿತಾರೆ ಮಕ್ಕಳು. ತಂದೆ ತಾಯಿಗಳು ಹೇಗೆ ಅಂತ ನೋಡಿ ಕಲಿತಾರೆ, ಶಿಕ್ಷಕರು ಹೇಗಿದೆ ಅಂತ ನೋಡಿ ಕಲಿತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಮಣಿಗೆರೆಯಲ್ಲಿ ಇವತ್ತು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಪ್ರಸಿದ್ಧ ಲೇಖಕರು ಹಾಗೂ ಸಂಸ್ಕೃತಿ ಚಿಂತಕರಾದ ನಾ ಸೋಮಶೇಖರ್ರಿಗೆ ಸ್ವಾತಂತ್ರ್ಯ ಹೋರಾಟಗಾರ ಡಿ ಕರಡಿಗೌಡ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಪ್ರಸಿದ್ಧ ವಾಗ್ಮಿ ಡಾಕ್ಟರ್ ಎಂ ಕೃಷ್ಣೇಗೌಡ ಅವರಿಗೆ ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೀರ್ತಿಶೇಷ ಪುಟ್ಟತಾಯಮ್ಮ ಕೆಂಚೇಗೌಡ ಒಳಗೇರಹಳ್ಳಿ ಸ್ಮರಣಾರ್ಥ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಯಿತು. ಸಿ ಇಮ್ಮಯ್ಯ
ಸ್ಮರಣಾರ್ಥ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನಸೂರೆಗೊಂಡಿತು. ಪೊಲೀಸ್ ಉಪಮಹಾನಿರೀಕ್ಷಕ ಪ್ರಕಾಶ್ ಗೌಡ, ಖ್ಯಾತ ಅಂಕಣಕಾರರಾದ ಡಾಕ್ಟರ್ ಗುಬ್ಬಿಗೂಡು ರಮೇಶ್, ಬಿಇಒ ಧನಂಜಯ, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಕೆ ಜಗದೀಶ್, ಕಾರ್ಯದರ್ಶಿ ನಾಗರಾಜು, ಪ್ರಾಂಶುಪಾಲ ಪಿಸಿ ಪ್ರವೀಣ್ ಕುಮಾರ್ ಇತರರಿದ್ದರು. ನಾಗಮಂಗಲ ತಾಲೂಕಿನ ಮಾಜಿ ಶಾಸಕ ಸುರೇಶ್ ಗೌಡರ ಹುಟ್ಟುಹಬ್ಬವನ್ನು ಜೆಡಿಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು. ಬೆಳ್ಳೂರಿನಲ್ಲಿ ಜೆಡಿಎಸ್ ಮುಖಂಡ ಗೌರೀಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುತ್ತಣ್ಣರವರ ನೇತೃತ್ವದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸುರೇಶ್ ಗೌಡರು ದಿ ಅಂಬರೀಶ್ ಪುತ್ಥಳಿಗೆ ಹಾರ ಅರ್ಪಿಸಿದರು. ನಾಗಮಂಗಲದಲ್ಲಿ ಜೆಡಿಎಸ್ ಯುವ ಮುಖಂಡ ಕಿರಣ್ ಕುಮಾರ್, ಪುರಸಭಾ ಸದಸ್ಯ ವಿಜಯಕುಮಾರ್ ಮುಂತಾದವರ ನೇತೃತ್ವದಲ್ಲಿ ಟಿಬಿ ಬಡಾವಣೆಯಿಂದ ಮೆರವಣಿಗೆ ಮೂಲಕ ಪಟಾಕಿ ಸಿಡಿಸುತ್ತಾ ಮನೆಯ ಬಳಿ ನಿರ್ಮಿಸಿದ್ದ ವೇದಿಕೆಗೆ ಕರೆತರಲಾಯಿತು. ಕಸಬಾ ಮತ್ತು ಚಿನ್ಯ ಹೋಬಳಿ ವ್ಯಾಪ್ತಿಯ ಗ್ರಾಮದ ನೂರಾರು ಯುವಕರು ತಾವೇ ತಂದಿದ್ದ ಕೇಕ್ ಕತ್ತರಿಸಿ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದರು. ಪುರಸಭಾ ಸದಸ್ಯ ಪುಂಗಾ ಉರುಫ್ ವಿಜಯಕುಮಾರ್ ಬೆಂಬಲಿಗರಿಂದ ಬೃಹತ್ ಗಾತ್ರದ ಕೇಕ್ ತಯಾರಿಸಲಾಗಿತ್ತು. ಸುರೇಶ್ ಗೌಡರ ಅಭಿಮಾನಿ ಕಾರ್ತಿಕ್ ಮತ್ತು ಗಿರೀಶ್ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕುವುದರ ಮೂಲಕ ತಮ್ಮ ಅಭಿಮಾನ ಪ್ರದರ್ಶಿಸಿದರು. ಹುಟ್ಟುಹಬ್ಬಕ್ಕೆ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕು ಜನತಾದಳದ ಅಧ್ಯಕ್ಷ ಚನ್ನಪ್ಪ, ಪರಿಶಿಷ್ಟ ಜಾತಿ ಪಂಗಡದ ಅಧ್ಯಕ್ಷ ಸಂತೋಷ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರೇಗೌಡ ಮುಂತಾದವರಿದ್ದರು. ಎಂ ಶ್ರೀನಿವಾಸ್ ಹುಟ್ಟುಹಬ್ಬದ ಹಿನ್ನೆಲೆ ಹನಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಅಭಿನಂದನಾ ಗ್ರಂಥ ಬಿಡುಗಡೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ 2ರಂದು ಸಂಜೆ 4 ಗಂಟೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಡಿ ಶಿವರಾಜು ಕೀಲಾರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಂ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀನಿಧಿ ಎಂ ಶ್ರೀನಿವಾಸ್ ಅಭಿನಂದನಾ ಗ್ರಂಥ, ಪ್ರಗತಿಪರ ರೈತ ಶಿವು ಬನ್ನಹಳ್ಳಿ ಅವರಿಗೆ ಅರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಹಾಗೂ ಸಾಹಿತಿ ಡಾ ಎಸ್ ತುಕಾರಾಂ ಅವರಿಗೆ ಎಂ ಶ್ರೀನಿವಾಸ್ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು. ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಡಾ ಎಸ್ ಶಿವರಾಮು, ಲೋಕೇಶ್ ಚಂದಗಾಲು ಸಂಪಾದಕತ್ವದ ಶ್ರೀನಿಧಿ ಅಭಿನಂದನಾ ಗ್ರಂಥವನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತ ಜಯರಾಮ್ ರಾಯಪುರ ಬಿಡುಗಡೆ ಮಾಡುವರು ಎಂದು ವಿವರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸಮಾಜ ಸೇವಾ ಪ್ರಶಸ್ತಿಯನ್ನು ಒಬ್ಬರಿಗೆ ಮತ್ತು ಕೃಷಿ ಪ್ರಶಸ್ತಿಯನ್ನು ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಕೊಡಮಾಡ್ಕೊಂಡು ಬರ್ತಿದ್ದೀವಿ. ಅದನ್ನು ಫೆಬ್ರವರಿ 2ನೇ ತಾರೀಕು 26ನೇ ಇಸ್ವಿಯಲ್ಲಿ ಹುಟ್ಟುಹಬ್ಬದ ದಿವಸ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಾರಿ ಒಂದು ವಿಶೇಷ ಅಂತಂದರೆ 75ನೇ ಜನ್ಮೋತ್ಸವ. ಇದಕ್ಕೆ ನಮ್ಮ ಕರ್ನಾಟಕ ಸಂಘದವರು ಕೂಡ ಜೊತೆಗೂಡಿ ಒಂದು ಶ್ರೀನಿಧಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ಸಾರಿಯ ಪ್ರಶಸ್ತಿ ವಿಜೇತರು ಡಾ ಎಸ್ ತುಕಾರಾಮ್ ಅಂದ್ಬಿಟ್ಟು ಸಮಾಜ ಸೇವಾ ಪ್ರಶಸ್ತಿಯನ್ನು ಡಾ ಎಸ್ ತುಕಾರಾಮ್ ಅವರು ಕೊಡ್ತಾಯಿದ್ದೀವಿ ಮತ್ತು ಕೃಷಿ ಪ್ರಶಸ್ತಿಯನ್ನು ಶ್ರೀ ಶಿವು ಬನ್ನಹಳ್ಳಿ ಇವರಿಗೆ ಕೊಡಮಾಡ್ತಾಯಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು
ಎನ್ ಚೆಲುವರಾಯಸ್ವಾಮಿ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಶ್ರೀ ರವಿಕುಮಾರ್ ಗೌಡ ಗಣಿಗ ಅವರು ವಹಿಸ್ತಾ ಇದ್ದಾರೆ. ಮತ್ತು ಈ ಅಭಿನಂದನಾ ಗ್ರಂಥವನ್ನು ಶ್ರೀ ಜಯರಾಮ್ ರಾಯ್ಪುರ್ ಅವರು, ಮುಖ್ಯ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ತೆಲಂಗಾಣ, ಇವರು ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಎಂ ಶ್ರೀನಿವಾಸ್ಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥವರು ಸಿ ಎಸ್ ಪುಟ್ಟರಾಜು ಅವರು, ಅಭಿನಂದಿತರು ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸರವರು, ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥವರು ಮೊನ್ನೆ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿಯವರು ಹಾಗೂ ಎಂ ಎಸ್ ಆತ್ಮಾನಂದರವರು. ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣದ ಶಾಸಕರು ಆದಂಥ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು, ಅವರ ಜೊತೆ ಮದ್ದೂರಿನ ಶಾಸಕರಾದಂಥ ಕೆ ಎಂ ಉದಯರವರು, ಪಾಂಡವಪುರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯವರು, ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡರು, ವಿಧಾನ ಪರಿಷತ್ನ ಮತ್ತೊಬ್ಬ ಸದಸ್ಯರಾದ ಶ್ರೀ ದಿನೇಶ್ ಗೂಳಿಗೌಡ ಅವರು, ಮಾಜಿ ಸಚಿವರಾಗಿದ್ದಂಥ ಕ್ಯಾರ್ಪೇಟೆಯ ಕೆ ಸಿ ನಾರಾಯಣಗೌಡರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಬಿ ರಾಮಕೃಷ್ಣ ಅವರವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕೆ ಟಿ ಶ್ರೀಕಂಠೇಗೌಡರವರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಡಾಕ್ಟರ್ ಮಾ ರಾಮಕೃಷ್ಣ ನಿವೃತ್ತ ಪ್ರಾಂಶುಪಾಲರು ಇವರು ಮಾಡ್ತಾ ಇದ್ದಾರೆ. ಮತ್ತು ಎಂ ಶ್ರೀನಿವಾಸ್ ಅವರ ನುಡಿ ಆರೈಕೆಯನ್ನು ಡಾಕ್ಟರ್ ಎಸ್ ಬಿ ಶಂಕರಗೌಡರು ನಿವೃತ್ತ ಪ್ರಾಂಶುಪಾಲರು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾದರೆ ತಮ್ಮೆಲ್ಲರ ಸಹಕಾರ ಅತಿ ಅವಶ್ಯಕವಾಗಿದೆ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ, ಪ್ರತಿಷ್ಠಾನದ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸಂಘದ ನಿರ್ದೇಶಕ ಎಚ್ಎನ್ ನಾಗಪ್ಪ, ಟ್ರಸ್ಟಿಗಳಾದ ಮಂಜುಳಾ ಉದಯಶಂಕರ್, ಸಿಎಚ್ ಶಿವರುದ್ರಪ್ಪ, ಕೋಶಾಧ್ಯಕ್ಷ ಎಚ್ಎನ್ ರಾಮಚಂದ್ರ, ಉಪಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್, ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು, ಮಾರ್ಗದರ್ಶಕ ಡಾಕ್ಟರ್ ಎಸ್ಬಿ ಶಂಕರಗೌಡ ಇದ್ದರು. ಯಾವುದೇ ಪ್ರಾಥಮಿಕ ವಿಚಾರಣೆ ನಡೆಸದೆ ಡಿಜಿಪಿ ರಾಮಚಂದ್ರರಾವ್ ಏಕಾಏಕಿ ಅಮಾನತು ಮಾಡಿರುವುದು ರಾಜ್ಯ ಸರ್ಕಾರ ದಲಿತ ವಿರೋಧಿ ನಡೆಯಾಗಿದೆ ಎಂದು ಛಲವಾದಿ ಮಹಾಸಭಾದ ಮಳವಳ್ಳಿ ತಾಲೂಕು ಅಧ್ಯಕ್ಷ ಎಂಬಿ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲೂ ಮಾತನಾಡಿದ ಅವರು, ರಾಮಚಂದ್ರರಾವ್ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಯಾಗಿದ್ದಾರೆ. ಅವರ ವಿರುದ್ಧದ ಆರೋಪಕ್ಕೆ ಪ್ರಾಥಮಿಕ ತನಿಖೆ ನಡೆಸದೆ ಅಥವಾ ಯಾವುದೇ ವರದಿಗೆ ಕಾಯದೆ ಅಮಾನತು ಮಾಡಿರುವ ಕ್ರಮ ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕೆಲವು ವಿಡಿಯೋ ಹಾಗೂ ಆಡಿಯೋಗಳನ್ನ ಆಧಾರದ ಮೇಲೆ ರಾಮಚಂದ್ರರಾವ್ ಅಮಾನತು ಮಾಡಲಾಗಿದೆ. ಆದರೆ ರಾಮಚಂದ್ರರಾವ್ ಅವರು ಇವರ ಈ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗೆ ಅವರನ್ನು ಅಮಾನತು ಮಾಡದೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬಹುದಿತ್ತು ಎಂದು ಅಭಿಪ್ರಾಯಪಟ್ಟರು. ಈ ಸಂಬಂಧ ರಾಜ್ಯದ ದಲಿತರಿಗೆ ರಕ್ಷಣೆ ನೀಡುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುವುದು. ರಾಜ್ಯಪಾಲರು ನಿರ್ಲಕ್ಷ್ಯ ತೋರಿದರೆ ದಲಿತಪರ ಸಂಘಟನೆಗಳು ಛಲವಾದಿ ಮಹಾಸಭಾ, ಕರ್ನಾಟಕ ಬಂಜಾರ ಬ್ರಿಗೇಡ್ ಹಾಗೂ ಕನ್ನಡಪರ ಹೋರಾಟಗಾರರು ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. 2026ರಂದು ಈ ರಾಜ್ಯದ ಒಬ್ಬ ಉನ್ನತ ಹುದ್ದೆಯ ಅಧಿಕಾರಿಯಾದಂಥ ಡಿಜಿಪಿ ರಾಮಚಂದ್ರರಾವ್ ಅವರ ಕೆಲವೊಂದು ಮಾಧ್ಯಮಗಳಲ್ಲಿ ಅವರ ಒಂದು ವಿಡಿಯೋ ಮತ್ತು ಒಂದು ಆಡಿಯೋ ಬಿತ್ತರವಾಯ್ತದೆ ಎಲ್ಲ ಕಡೆ. ಅದನ್ನು ಸರ್ಕಾರ ಮೊದಲನೇ ಹಂತದ ತನಿಖೆಯನ್ನೇ ಮಾಡ್ದೇ ಅವ್ರನ್ನ ಏಕಾಏಕಿ ಅಮಾನತ್ತಲ್ಲಿಡ್ತಾರೆ. ಕಾರಣ ಏನು ಅಂತ ಗೊತ್ತಿರೋದಿಲ್ಲ. ಈಗ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ಆಡಿಯೋ ವಿಡಿಯೋ ಯಾರ ಮುಖ ಬೇಕಾದರೆ ಯಾರು ಬದಲಾವಣೆ ಮಾಡಿ ವಿಡಿಯೋ ಮಾಡ್ಬೋದು, ಆಡಿಯೋ ಮಾಡ್ಬೋದು. ನಾವು ರಾಮಚಂದ್ರರಾವ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ನೆಕ್ಸ್ಟು. ಈ ಸರ್ಕಾರ ಮೊದಲನೇ ಹಂತದ ತನಿಖೆನೇ ಮಾಡ್ದೇ ಸರ್ಕಾರದ ಯಾವುದೇ ವರದಿಗಳನ್ನು ತರಿಸ್ಕೊಳ್ದೇ ಏಕೆ ಅಮಾನತ್ತಲ್ಲಿಟ್ಟಿರೋದು ಇದು ಸರ್ಕಾರ ದಲಿತ ಪರ ವಿರೋಧಿ ಎಂಬುದು ಸಾಬೀತಾಗಿದೆ. ಹಿಂದೆ ಕೂಡ ಎಷ್ಟೋ ಜನ ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ದಾರೆ, ಆದರೆ ಅವ್ರು ಯಾರನ್ನೂ ಕೂಡ ಅಮಾನತ್ತಲ್ಲಿ ಇಡಲಿಲ್ಲ. ಅವ್ರ ಮೇಲೆ ವರದಿ ತರಿಸ್ಕೊತೀವಿ, ಮೊದಲನೇ ಹಂತದ ತನಿಖೆ ಮಾಡ್ತೀವಿ, ಆಮೇಲೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಅದು ಅವ್ರಿಗೆ ಯಾವುದೇ ರೀತಿ ಶಿಕ್ಷೆನೂ ಆಗಿಲ್ಲ, ಆರೋಪಿ ಅಂತಲೂ ಸಾಬೀತು ಮಾಡಲಿಲ್ಲ. ಆದರೆ ಈ ರಾಜ್ಯದ ಉನ್ನತ ಹುದ್ದೆಯಲ್ಲಿರುವಂಥ ರಾಮಚಂದ್ರರಾವ್ ಅವರು ಒಬ್ಬರು ದಲಿತರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಏಕಾಏಕಿ ಅಮಾನತ್ತಲ್ಲಿ ಇಟ್ಟಿರ್ತಾರೆ. ಇದು ಸರ್ಕಾರ ಎಷ್ಟು ಮಟ್ಟಿಗೆ ಸರಿ? ಸಿದ್ದರಾಮಯ್ಯವರ ಒಂದು ಮಾಧ್ಯಮದಲ್ಲಿ ಏನು ಹೇಳ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ವರದಿ ತರಿಸ್ಕೊತೀನಿ ಅವ್ರ ಮೇಲೆ, ನಂತರ ಅವ್ರ ಮೇಲೆ ಕ್ರಮ ತಗೋತೀನಿ ಅಂತ ಹೇಳ್ತಾರೆ. ಆದರೆ ಅವರು ಯಾವ ಸರ್ಕಾರದ ವರದಿ ಕೂಡ ತರಿಸ್ಕೊಳ್ಳೋದಿಲ್ಲ, ಪ್ರಥಮ ಹಂತದ ತನಿಖೆನೇ ಮಾಡ್ದೇ ಏಕಾಏಕಿ ಅವರನ್ನು ಅಮಾನತ್ತಲ್ಲಿ ಇಡ್ತಾರೆ. ದಯಮಾಡಿ
ಹಾಗಾಗಿ ಈ ರಾಜ್ಯಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಅವ್ರಿಗೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಪ್ರಥಮ ಹಂತದ ತನಿಖೆ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದರಲ್ಲಿ ಅವರು ಆರೋಪಿ ತಪ್ಪಿತಸ್ಥರು ಅಂತ ಏನಾದರೂ ಗೊತ್ತಾದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾವ ವರದಿ ಕೂಡ ತರಿಸ್ಕೊಳ್ದೇನೆ, ಯಾವುದೇ ರೀತಿಯಾದಂಥ ಪ್ರಥಮ ಹಂತದ ತನಿಖೆನೇ ಮಾಡ್ದೇನೆ ಅವ್ರನ್ನ ಅಮಾನತಲ್ಲಿ ಇಟ್ಟಿರೋದು ಭಾಳ ನೋವಿನ ಸಂಗತಿ ಇದು. ಹಾಗಾಗಿ ಹೌದು ಸರ್, ಅಮಾನತಲ್ಲಿ ಇಡಬಾರ್ದಾಗಿತ್ತು. ಹೌದು ಸರ್, ಈಗ ವಿಡಿಯೋ ಹೌದು ಸರ್, ಅದನ್ನು ಪ್ರಥಮ ಹಂತದ ತನಿಖೆ ಮಾಡಲಿ ಸರ್. ಅದರಲ್ಲಿ ಅವ್ರು ತಪ್ಪಿತಸ್ಥರು ಅಂತ ಇಲ್ಲ ಮಾಡಿಲ್ಲ ಸರ್, ಈ ಮಾಡ್ದೇನೆ ಅಮಾನತಲ್ಲಿ ಇಟ್ಬಿಟ್ಟಿದ್ದಾರೆ.